ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇನ್ನು ಕೆಲವು ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಬಂದಂತ ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಇಲ್ಲಿ ಕೆಲವು ಸುದ್ದಿಗಳು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ, ಹಾಗಾಗಿ ನಮಗೆ ರಿಯಾಕ್ಷನ್ ನಾಳೆ ನೋಡ್ಲಿಕ್ಕೆ ಸಿಗಬಹುದು. ನೋಡೋಣ ಯಾವೆಲ್ಲ ಸುದ್ದಿಗಳಿದ್ದಾವೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಕಂಡೀಷನ್ ಅಂದ್ರೆ ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಮೊದಲನೇ ಸುದ್ದಿಯನ್ನು ನೋಡಿದ್ರೆ ಇವತ್ತು ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗಿದೆ ಭಾರತದ್ದು. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಪ್ರತಿ ತಿಂಗಳ 12ನೇ ತಾರೀಕು ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗುತ್ತೆ. ಇನ್ ಕೇಸ್ 12ನೇ ತಾರೀಕು ಶನಿವಾರ ಅಥವಾ ಭಾನುವಾರ ಬಂದ್ರೆ ಮಾತ್ರ ಬೇರೆ ದಿನ ರಿಲೀಸ್ ಆಗುತ್ತೆ. ಇವತ್ತು ಗುರುವಾರ ಜನವರಿ ಮಂತ್ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗಿದೆ. ನೋಡಬಹುದು ಜನವರಿ ರಿಟೇಲ್ ಇನ್ಫ್ಲೇಷನ್ ಅಟ್ 2.75%. 2.75% ನೋಡ್ಲಿಕ್ಕೆ ಸಿಕ್ಕಿದೆ. ಜೊತೆಗೆ ಫಸ್ಟ್ ಪ್ರಿಂಟ್ ಅಂಡರ್ ನ್ಯೂ ಸಿಪಿಐ ಸೀರೀಸ್ ಅಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಗೆ ಸಂಬಂಧಪಟ್ಟಂತೆ ಒಂದಷ್ಟು ಬದಲಾವಣೆಗಳನ್ನ ಮಾಡಲಾಗಿದೆ. 2024 ಬೇಸ್ ತಗೊಳ್ತಿದ್ದಾರೆ, ಅಂದ್ರೆ ರಿವೈಸ್ ಮಾಡಿದ್ದಾರೆ. ಇದರ ಮೊದಲನೇ ತಿಂಗಳ ಡೇಟಾ ಇದು, ಅಂದ್ರೆ ಬೇಸ್ ಇಯರ್ ಚೇಂಜ್ ಆಗಿದೆ. ಜೊತೆಗೆ ವೇಟೇಜ್ ಕೂಡ ಬದಲಾವಣೆ ಆಗಿದೆ. ನೋಡಬಹುದು ಫುಡ್ ವೈಟ್ ಬಿಲೋ 40% ಬಂದಿದೆ. ಹಾಗೆ ನಾನ್ ಫುಡ್ ಕ್ಯಾಟಗರಿ 60% ಮೇಲೆ ಇದೆ. ಮುಂಚೆ ನೋಡಬಹುದು 45% ನಾನ್ ಫುಡ್, ಈಗ 60% ಆಗಿದೆ. ಜೊತೆಗೆ 40 ಮೇಲೆ ಇದ್ದದ್ದು ಫುಡ್ ವೈಟ್ 37 ಗೆಳೆದಿದೆ. ಈ ರೀತಿ ಒಂದಷ್ಟು ಚೇಂಜಸ್ ಅನ್ನ ಮಾಡಿದ್ದಾರೆ. ಅದು ಈ ಅಂದ್ರೆ ಕಳೆದ ಜನವರಿಯಿಂದ ಜಾರಿಗೆ ಬಂದಿದೆ. ಅದರ ಪ್ರಕಾರ ಈಗ 2.75% ನೋಡ್ಲಿಕ್ಕೆ ಸಿಕ್ಕಿದೆ FY26 ಜನವರಿ ಮಂತ್. ಬಟ್ ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗೋದೇನಂತಂದ್ರೆ ಎಸ್ಟಿಮೇಷನ್ ಎಷ್ಟಿತ್ತು ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾವು ಎಸ್ಟಿಮೇಷನ್ ಅನ್ನು ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಫೋರ್ಕಾಸ್ಟ್ 2.4% ಬರಬಹುದು ಅಂತ ಮಾಡಿದ್ರು. ಬಟ್ ಬಂದಿರೋದು ಎಷ್ಟು 2.75, ಅಂದ್ರೆ 0.35% ಜಾಸ್ತಿನೇ ಬಂದಿದೆ. ಇನ್ಫ್ಲೇಷನ್ ಎಸ್ಟಿಮೇಷನ್ಸ್ ಗಿಂತ ಜಾಸ್ತಿ ಬಂದಿದೆ. ಇದು ಬ್ಯಾಡ್ ನ್ಯೂಸ್ ಕೂಡ ಆಗ್ಬಹುದು, ಪಾಸಿಟಿವ್ ನ್ಯೂಸ್ ಕೂಡ ಆಗ್ಬಹುದು. ಯಾಕೆಂತಂದ್ರೆ ಎಸ್ಪೆಷಲಿ ರೇಟ್ ಸೆನ್ಸಿಟಿವ್ ಸ್ಟಾಕ್ ಗಳಿಗೆ ಸ್ವಲ್ಪ ಬ್ಯಾಡ್ ನ್ಯೂಸ್ ಕೂಡ ಆಗ್ಬಹುದು. ಯಾಕಂದ್ರೆ ಇನ್ಫ್ಲೇಷನ್ ಕಂಟ್ರೋಲ್ ಮಾಡಬೇಕಂದ್ರೆ ರೇಟ್ ಹೈಕ್ ಮಾಡಬೇಕಾಗುತ್ತೆ. ಬಟ್ ಓವರ್ ಆಲ್ ಗ್ರೋತ್ ಗೆ ಖಂಡಿತ ಅದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ರೇಟ್ಸ್ ಜಾಸ್ತಿ ಇರೋದು. ಬಟ್ ಸ್ಟಿಲ್ ಇನ್ ಕಂಟ್ರೋಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ RBI ಟಾರ್ಗೆಟ್ ಹಾಕೊಂಡಿರುತ್ತೆ 4 to 6% ಒಳಗಡೆ ಇರಬೇಕು ಅಂತ. ಬಟ್ ನಿಯರ್ಲಿ 3% ಅಂದ್ರೆ ಏನು ಬಿಗ್ ಡಿಫರೆನ್ಸ್ ಮಾಡುವಂತದಲ್ಲ. ಬಟ್ ಗ್ರಾಜುಯಲ್ ಆಗಿ ರೈಸ್ ಆದ ಅದು ಸಮಸ್ಯೆಯನ್ನ ಕೊಡುತ್ತೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ನೋಡಬಹುದು ಇಂದಿನ ತಿಂಗಳ ಡೇಟಾಗಳು 0.25, 0.71, 1.33, ಈಗ 2.75 ಹೋಗಿದೆ. ನೋಡೋಣ ಮುಂದುವರೆದು ಮುಂದಿನ ತಿಂಗಳು ಯಾವ ರೀತಿ ಇರುತ್ತೆ ಅಂತ. ಸದ್ಯದ ಮಟ್ಟಿಗೆ ಸ್ವಲ್ಪ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಬಟ್ ಇಲ್ಲಿ ಕೆಲವೊಂದು ಟ್ರಿಕ್ಕಿ ಸಿಚುವೇಶನ್ ಅಲ್ಲಿ ಇದೀವಿ ನಾವು. ಕೆಲವೊಂದು ಸ್ಟಾಕ್ ಗಳಿಗೆ ರೇಟ್ ಹೈಕ್ ಮಾಡಿದ್ರೆ ಪಾಸಿಟಿವ್ ಆದ್ರೆ, ಕೆಲವಕ್ಕೆ ರೇಟ್ ಕಟ್ ಮಾಡಿದ್ರೆ ಪಾಸಿಟಿವ್. ಬಟ್ ಆಕ್ಚುಲಿ ರೇಟ್ ಕಡಿಮೆ ಇದ್ರೆ ಓವರ್ ಆಲ್ GDP ಗೆ ಪಾಸಿಟಿವ್ ಆಗುತ್ತೆ. RBI ಕೂಡ ಈಗಾಗಲೇ ಇಂಡಿಕೇಶನ್ ಅನ್ನ ಕೊಟ್ಟಿದೆ, ರೇಟ್ ಕಟ್ ಮಾಡುವಂತ ಚಾನ್ಸಸ್ ಕಡಿಮೆ ಸದ್ಯದ ಲೆವೆಲ್ ಅಲ್ಲಿ. ಯಾಕಂದ್ರೆ ಎಲ್ಲಾನು ಕೂಡ ಅಂಡರ್ ಕಂಟ್ರೋಲ್ ಇರೋದ್ರಿಂದ ಇನ್ಫ್ಲೇಷನ್ ಕೂಡ ಸ್ಟಿಲ್ ಅಂಡರ್ ಕಂಟ್ರೋಲ್ ಅಂತಾನೆ ಹೇಳ್ಬೋದು. ಈ ಒಂದು ಅಪ್ಡೇಟ್ ಬಂದಿದೆ. ನೋಡೋಣ ನಾಳೆ ಮಾರ್ಕೆಟ್ ಏನಾದ್ರು ಇದಕ್ಕೆ ರಿಯಾಕ್ಟ್ ಮಾಡುತ್ತಾ ಅಂತ. ನನಗೇನಂತ ದೊಡ್ಡ ಬ್ಯಾಡ್ ನ್ಯೂಸ್ ಅಂತ ಅನ್ಸೋದಿಲ್ಲ. ಬಟ್ ಎಸ್ಟಿಮೇಷನ್ಸ್ ಗಿಂತ ಸ್ವಲ್ಪ ಜಾಸ್ತಿ ಬಂದಿದೆ. ಅದೊಂದು ಸ್ವಲ್ಪ ಕನ್ಸರ್ನಿಂಗ್ ಆಗಿ ಇದೆ ಸದ್ಯದ ಮಟ್ಟಿಗೆ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ಬರೋದಾದ್ರೆ DAC ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಇಂದ ಇವತ್ತು ಬಿಗ್ ನ್ಯೂಸ್ ಒಂದು ಬಂದಿದೆ. ನೋಡಬಹುದು DAC ಕ್ಲಿಯರ್ಸ್ ಪ್ರಪೋಸಲ್ ಟು ಅಕ್ವೈರ್ 114 ರಫಾಲೆ ಫೈಟರ್ ಜೆಟ್ಸ್ ಫ್ರಮ್ ಫ್ರಾನ್ಸ್. ಫ್ರಾನ್ಸ್ ಇಂದ 114 ರಫಾಲೆ ಫೈಟರ್ ಜೆಟ್ಸ್ ಅನ್ನು ತಗೊಳ್ಳುವಂತ ಡಿಸಿಷನ್ ಗೆ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅಪ್ರೂವಲ್ ಅನ್ನು ಕೊಟ್ಟಿದೆ. ಜೊತೆಗೆ 6 P-8I ಏರ್ಕ್ರಾಫ್ಟ್ ಫಾರ್ ನೇವಿ ಸರ್ಕಾರದಿಂದ ಬಂದಿರುವಂತಹ ಅಫಿಷಿಯಲ್ ಅನೌನ್ಸ್ಮೆಂಟ್ ಇಲ್ಲಿದೆ. ನೋಡಬಹುದು DAC clears 3.6 lakh crore worth of capital acquisition proposals to enhance combat readiness of defense forces. ನೋಡಬಹುದು AON was approved for the procurement of multi-role fighter aircraft MRFA ಅಥವಾ Rafale combat missiles and airship based high altitude pseudo satellites. ಇದರ ಜೊತೆಗೆ ಆಂಟಿ ಟ್ಯಾಂಕ್ ಮೈನ್ಸ್ ವೈಭವ್ ಇದೆ. ಹಾಗೆ ARVs armored recovery vehicles, T-72 tank infantry combat vehicles. ಈಗ ಸಾಕಷ್ಟು ಅಪ್ರೂವಲ್ಸ್ ಅನ್ನು ಇವತ್ತು DAC ಕೊಟ್ಟಿದೆ. ಎಲ್ಲೂ ಕೂಡ ನೋಡಬಹುದು ರಫಾಲೆ ಸ್ಕಾಲ್ಪ್ ಗೆಟ್ DAC ನಾಡ್ ಸ್ಕಾಲ್ಪ್ ಮಿಸೈಲ್ ಗೆ ಸಂಬಂಧಪಟ್ಟಂತೆ ಕೂಡ ಅಪ್ರೂವಲ್ ಸಿಕ್ಕಿದೆ. ಹಾಗಾದ್ರೆ ಏನಿದು ಸ್ಕಾಲ್ಪ್ ಮಿಸೈಲ್ ಅದನ್ನ ನೋಡಬಹುದು. ರಫಾಲೆ ಡೀಲ್ ವಿಲ್ ಬಿ ಮದರ್ ಆಫ್ ಆಲ್ ಡಿಫೆನ್ಸ್ ಡೀಲ್ಸ್. ಯಾಕಂದ್ರೆ 114 ರಫಾಲೆ ಮಲ್ಟಿ ರೋಲ್ ಫೈಟರ್ ಜೆಟ್ಸ್ ಅನ್ನ ತಗೊಳ್ಳುವಂತ ನಿರ್ಧಾರ ಅಂತಂದ್ರೆ ಖಂಡಿತ ದೊಡ್ಡ ನಿರ್ಧಾರನೇ ಇದು. ಬಟ್ ಎಷ್ಟು ಬೇಗ ಡೆಲಿವರಿ ಕೊಡುತ್ತೆ ಫ್ರಾನ್ಸ್ ಅದು ಕೂಡ ಮ್ಯಾಟರ್ ಆಗುತ್ತೆ ಭಾರತಕ್ಕೆ. ನೋಡಬಹುದು ದ ಫ್ಲೀಟ್ ಸ್ಟ್ರೆಂತ್ ಆಫ್ ರಫಾಲೆ ಜೆಟ್ಸ್ ಇಸ್ ಪ್ರೊಜೆಕ್ಟೆಡ್ ಟು ರೀಚ್ ಅರೌಂಡ್ 200 ಓವರ್ ದ ನೆಕ್ಸ್ಟ್ 10 to 15 years. ಸುಮಾರು 200 ರಫಾಲೆ ಜೆಟ್ಸ್ ಅನ್ನ ಹೊಂದುವಂತ ಪ್ಲಾನ್ ಮುಂದಿನ 10 ರಿಂದ 15 ವರ್ಷಗಳಲ್ಲಿ. ಜೊತೆಗೆ ಈ 114 ತಗೊಳ್ಳುವಂತದ್ದೇನಿದೆ ಇದು ಒಂದೇ ಸಲ ಬರೋದಿಲ್ಲ. 10, 15, 25 ಈ ರೀತಿಯಾಗಿ ಬರುತ್ತೆ ಓವರ್ ದ ಇಯರ್ಸ್. IAF plans to buy Scalp and Meteor along with ರಫಾಲೆ ಜೊತೆಗೆ ಸ್ಕಾಲ್ಪ್ ಹಾಗೂ ಮಿಟಿಯೋರ್ ಮಿಸೈಲ್ಸ್ ಅನ್ನು ಕೂಡ ಬೈ ಮಾಡುವಂತ ಪ್ಲಾನ್ ಅನ್ನು ಹಾಕೊಂಡಿದೆ. ಹಾಗಾದ್ರೆ ಏನು ಈ ಸ್ಕಾಲ್ಪ್ ಮಿಸೈಲ್ ನೀವು ಇಲ್ಲಿ ನೋಡಬಹುದು. ಇದು ಒಂದು ಸ್ಕಾಲ್ಪ್ ಮಿಸೈಲ್ ಅಂದ್ರೆ ಫೈಟರ್ ಜೆಟ್ ಗೆ ಫಿಕ್ಸ್ ಮಾಡಿರ್ತಾರೆ. ನೋಡಬಹುದು ಫೈಟರ್ ಜೆಟ್ ಆರ್ಮ್ಡ್ ವಿತ್ ಸ್ಕಾಲ್ಪ್ ಮಿಸೈಲ್. ಫೈಟರ್ ಜೆಟ್ ಹಾರಾಡ್ತಿರುವಾಗಲೇ ಫೈಟರ್ ಜೆಟ್ ಇಂದ ಇದನ್ನ ಫೈರ್ ಮಾಡಬಹುದಾಗಿರುತ್ತೆ. ಇನ್ನು ಮೆಟಿಯೋರ್ ಅನ್ನ ನೋಡಿದ್ವಿ. ಮೆಟಿಯೋರ್ ಕೂಡ ನೋಡಬಹುದು. ಇದು ಮೆಟಿಯೋರ್
ಎ ಫೈಟರ್ ಜೆಟ್ ಆರ್ಮಡ್ ವಿತ್ ಮೆಟಿಯೋರ್ ಮಿಸೈಲ್. ಸಣ್ಣ ಮಿಸೈಲ್ ಇದನ್ನ ಫೈಟರ್ ಜೆಟ್ ಗಳಿಗೆ ಫಿಕ್ಸ್ ಮಾಡಿರ್ತಾರೆ. ಹಾರಾಡುವಾಗ ಯಾವುದೇ ಒಂದು ಟಾರ್ಗೆಟ್ ಅನ್ನ ಮಾಡಿ ಫೈರ್ ಮಾಡಬಹುದಾಗಿರುತ್ತೆ. ಇದನ್ನ ತಗೊಳ್ಳೋ ಬಗ್ಗೆ IAF ಅಂದ್ರೆ ಇಂಡಿಯನ್ ಏರ್ ಫೋರ್ಸ್ ಗಮನ ಕೊಡ್ತಾ ಇದೆ. ನೋಡಬಹುದು, ಸ್ಕಾಲ್ಪ್ ಮಿಸೈಲ್ is an air launched long range conventionally armored deep strike weapon made for pre-planned attacks against high value fixed or stationary targets such as hardened bunkers and key infrastructure. ಬಂಕರ್ ಗಳ ಮೇಲೂ ಕೂಡ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಇದನ್ನ ಬಳಸ್ತಾರೆ. ಏರ್ ಇಂದ ಲಾಂಚ್ ಮಾಡಬಹುದಾಗಿರುತ್ತೆ. ಜೊತೆಗೆ ಲಾಂಗ್ ರೇಂಜ್ ಮಿಸೈಲ್ ಆಗಿರುತ್ತೆ ಇದು. ಜೊತೆಗೆ ಇದನ್ನ ಸ್ಟಾರ್ಮ್ ಶಾಡೋ ಅಂತ ಕೂಡ ಕರೀತಾರೆ. ಫ್ರಾನ್ಸ್ ಹಾಗೂ UK ಜಾಯಿಂಟ್ ಆಗಿ ಡೆವಲಪ್ ಮಾಡಿರುವಂತದ್ದು. 1300 kg ವೆಯ್ಟ್ ಇರುತ್ತೆ. ಜೊತೆಗೆ 5.10 ಮೀಟರ್ ಲಾಂಗ್ ಇರುತ್ತೆ. ಈಗಾಗಲೇ ರಾಯಲ್ ಏರ್ ಫೋರ್ಸ್ ಅಲ್ಲಿ, ಫ್ರೆಂಚ್ ಏರ್ ಫೋರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದೆ. ಜೊತೆಗೆ ಇಟಾಲಿಯನ್ ಫೋರ್ಸ್, ಇವನ್ ಇಂಡಿಯನ್ ಏರ್ ಫೋರ್ಸ್ ಅಲ್ಲೂ ಕೂಡ ಈಗಾಗಲೇ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಈ ಕಡೆ ಕೂಡ ಗಮನ ಕೊಡ್ತಾ ಇದೆ. ಇದನ್ನು ಕೂಡ ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ಮೆಟಿಯೋರ್ ಮಿಸೈಲ್ಸ್ ಕೂಡ. ಮೆಟಿಯೋರ್ ಮಿಸೈಲ್ಸ್ ಅಂದ್ರೆ ಇಲ್ಲಿ ನೋಡಬಹುದು, ನೆಕ್ಸ್ಟ್ ಜನರೇಷನ್ ಬಿಯಾಂಡ್ ವಿಜುವಲ್ ರೇಂಜ್ ಏರ್ ಟು ಏರ್ ಮಿಸೈಲ್. ನೋಡಬಹುದು, ಸಿಸ್ಟಮ್ ಡಿಸೈನ್ ಟು ಡೆಲಿವರ್ ಸುಪೀರಿಯರ್ ಏರ್ ಕಾಂಬ್ಯಾಟ್ ಕೇಪಬಿಲಿಟಿ. ರಾಮ್ಜೆಟ್ ಮೋಟಾರ್ ಅನ್ನ ಬಳಸ್ತಾರೆ ಇದರಲ್ಲಿ. ಅದರ್ ಕೀ ಪ್ರಪೋಸಲ್ಸ್ ಅನ್ನು ನೋಡಿದರೆ DAC ಮೀಟಿಂಗ್ ಇಸ್ ಆಲ್ಸೋ ಕ್ಲಿಯರ್ ಡೀಲ್ ಅಡಿಷನಲ್ P-8I ಮಾರಿಟೈಮ್ ಸರ್ವೇಲೆನ್ಸ್ ಅಂಡ್ ಆಂಟಿ ಸಬ್ಮರೈನ್ ವಾರ್ಫೇರ್ ಏರ್ ಕ್ರಾಫ್ಟ್. ಇಂಡಿಯನ್ ನೇವಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ರೂವಲ್ ಅನ್ನ ಕೊಟ್ಟಿದ್ದಾರೆ. ಇನ್ನು ನಾವು ನೋಡೋದಲ್ಲ T-72 ಟ್ಯಾಂಕ್ಸ್ ಅಂಡ್ ಆಲ್. ಒಟ್ಟಿನಲ್ಲಿ ಡಿಫೆನ್ಸ್ ಗೆ 3.6 ಲಕ್ಷ ಕೋಟಿಯನ್ನು ಇವತ್ತು ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅಪ್ರೂವಲ್ ಮಾಡಿದೆ. ಇದರಲ್ಲಿ ಖಂಡಿತ ಸಾಕಷ್ಟು ಭಾರತೀಯ ಕಂಪನಿಗಳಿಗೂ ಕೂಡ ಒಂದಷ್ಟು ಅಡ್ವಾಂಟೇಜಸ್ ಇರುತ್ತೆ, ಎಸ್ಪೆಷಲಿ ಇವುಗಳಿಗೆ ಸ್ಪೇರ್ಸ್ ಅನ್ನ ಸಪ್ಲೈ ಮಾಡುವಂತಹ ಕಂಪನೀಸ್ಗೆ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದು IT ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ. IT ಸ್ಟಾಕ್ ಗಳಲ್ಲಿ ಇವತ್ತು ಕೂಡ ಅಂದ್ರೆ ಇಂಡೆಕ್ಸ್ ಅಲ್ಲಿ ಎಸ್ಪೆಷಲಿ 5.5% ಡೌನ್ ಫಾಲ್ ನೋಡ್ಲಿಕ್ಕೆ ನೋಡಬಹುದು. 1.3 ಲಕ್ಷ ಕೋಟಿ ಒಂದೇ ದಿನ ವೈಪೌಟ್ ಆಗಿದೆ. TCS, ಇನ್ಫೋಸಿಸ್, ವಿಪ್ರೋ ಈ ಎಲ್ಲ ಷೇರುಗಳಲ್ಲೂ ಕೂಡ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿ ಇವತ್ತು. ಹಾಗಾದ್ರೆ ಯಾಕೆ ಈ ರೀತಿ ಡೌನ್ ಫಾಲ್ ಬಂದಿದೆ ಆ ವಿಚಾರಕ್ಕೆ ಬರೋದಾದ್ರೆ ನೋಡಬಹುದು, US ಜಾಬ್ ಡೇಟಾ ರಿಲೀಸ್ ಆಗಿದೆ ನಿನ್ನೆ. US ಜಾಬ್ ಡೇಟಾ ಏನ್ ರಿಲೀಸ್ ಆಯ್ತು ಅದರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಹೊಸ ಜಾಬ್ಸ್ ಏನ್ ಕ್ರಿಯೇಟ್ ಆಗಿದೆ ಅದು ಜಾಸ್ತಿ ಆಗಿದೆ. ಅದೇ ಇದಕ್ಕೆ ನೆಗೆಟಿವ್ ಆಗಿದೆ. ಯಾಕೆಂತಂದ್ರೆ US ಜಾಬ್ ಡೇಟಾ ಅಥವಾ ಜಾಬ್ ಮಾರ್ಕೆಟ್ ಸ್ಟ್ರಾಂಗ್ ಆಗ್ತಿದೆ ಅಂದ್ರೆ ಇನ್ಫ್ಲೇಷನ್ ಕಂಟ್ರೋಲ್ ಇದೆ ಅಂದ್ರೆ ಅಬ್ವಿಯಸ್ಲಿ ಫೆಡ್ ರೇಟ್ ಕಟ್ ಮಾಡಲ್ಲ. ಈ ಕಂಪನಿಗಳು ರೇಟ್ ಕಟ್ ಗಾಗಿ ವೆಯ್ಟ್ ಮಾಡ್ತಿದ್ದಾವೆ. ಯಾಕಂದ್ರೆ ಅಟ್ಲೀಸ್ಟ್ ರೇಟ್ ಕಟ್ ಆದ್ರೆ ಕಂಪನಿಗಳ ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಜಾಸ್ತಿ ಆಗಿ ನಮಗೆ ಪ್ರಾಜೆಕ್ಟ್ ಗಳು ಸಿಗಬಹುದು ಅಥವಾ ಡೀಲ್ ಗಳು ಸಿಗಬಹುದು ಅಂತ. ಜೊತೆಗೆ ಕಂಪನಿಗಳ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಆಗಬಹುದು ಅಂತ. ಆದ್ರೆ ಅಲ್ಲಿನ ಡೇಟಾಗಳೇನ್ ರಿಲೀಸ್ ಆಗ್ತಾ ಇದೆ ಅದೇನು ಅಷ್ಟು ಪಾಸಿಟಿವ್ ಇಲ್ಲ. ಅಂದ್ರೆ ಆಕ್ಚುಲಿ ಅವರ ಮಾರ್ಕೆಟ್ ಗೆ ಪಾಸಿಟಿವ್ ಇದೆ, ಬಟ್ ಈ ಕಂಪನಿಗಳಿಗೆ ಬಿಸ್ನೆಸ್ ತಂದು ಕೊಡುವಂತ ಮಟ್ಟದಲ್ಲಿ ಪಾಸಿಟಿವ್ ಇಲ್ಲ, ನೆಗೆಟಿವ್ ಇದೆ. ಇದೊಂದು ಇಂಪ್ಯಾಕ್ಟ್ ಅನ್ನ ಮಾಡಿದೆ ನೋಡಬಹುದು. ವಾಲ್ ಸ್ಟ್ರೀಟ್ ಪೀರ್ಸ್ ಆಫ್ಟರ್ ಬೆಟರ್ ದ್ಯಾನ್ ಎಕ್ಸ್ಪೆಕ್ಟೆಡ್ ಜನವರಿ ಜಾಬ್ಸ್ ರಿಪೋರ್ಟ್ ಫೇಲ್ಡ್ ಟು ಬೂಸ್ಟ್ ಇನ್ವೆಸ್ಟರ್ ಸೆಂಟಿಮೆಂಟ್ ಕನ್ಸರ್ನ್ ಅರೌಂಡ್ AI ಲೆಡ್ ಡಿಸ್ರಪ್ಷನ್ಸ್. ಜಾಬ್ಸ್ ಕೂಡ ಪಾಸಿಟಿವ್ ಬಂತು, AI ಈಗಾಗಲೇ ಸಾಕಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡ್ತಿದೆ. ಈಗ ಎರಡು ಸೇರ್ಕೊಂಡು ಇನ್ನೂ ಜಾಸ್ತಿ ಡೌನ್ ಫಾಲ್ ಗೆ ಕಾರಣ ಆಗಿದೆ. ಇನ್ನು ಕೆಲವು ಅನಲಿಸ್ಟ್ ಗಳು ಹೇಳೋ ಪ್ರಕಾರ ಮಾರ್ಕೆಟ್ ಓವರ್ ರಿಯಾಕ್ಟ್ ಮಾಡ್ತಿದೆ, ಎಸ್ಪೆಷಲಿ IT ಸೆಕ್ಟರ್ ನ ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಅಂತ ಕೂಡ ಹೇಳ್ತಿದ್ದಾರೆ ಕೆಲವರ ಒಪಿನಿಯನ್ಸ್. ಯಾಕೆಂತಂದ್ರೆ ಅವರು ಹಲವು ಉದಾಹರಣೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಇಂದಿನ ಉದಾಹರಣೆಗಳನ್ನ 1991 ಅಲ್ಲಿ ಆಗ್ಬಹುದು, 2000 ಅಲ್ಲಿ ಆಗ್ಬಹುದು, IT ಬೂಮ್ ಏನ್ ಬಂತು ಆಗ ಕೂಡ ಇದೇ ರೀತಿ ಕೆಲವು ಸುದ್ದಿಗಳು ಬಂದಿದ್ದಾವೆ. ಆಗ ಒಂದಷ್ಟು ನೆಗೆಟಿವ್ ರಿಯಾಕ್ಷನ್ ಗಳು ಕೂಡ ಬಂದಿದ್ದಾವೆ. ಬಟ್ ಅದನ್ನ ಸಕ್ಸಸ್ಫುಲ್ ಆಗಿ ಕಂಪನಿಗಳು ಇವಾಲ್ವ್ ಮಾಡ್ಕೊಂಡು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಏನ್ ಬೇಕು ಅದ್ರ ಕಡೆ ಗಮನ ಹರಿಸಿ ಕಮ್ ಬ್ಯಾಕ್ ಅನ್ನ ಮಾಡಿದಾವೆ. ಅದೇ ರೀತಿ ಇದು ಕೂಡ ಸಾಧ್ಯ ಆಗುತ್ತೆ ಅನ್ನುವಂತ ಮಾತುಗಳನ್ನು ಕೂಡ ಹೇಳ್ತಿದ್ದಾರೆ. ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಅಥವಾ ಎಷ್ಟು ದಿನ ಸಮಯ ತಗೊಳುತ್ತೆ ಅಂತ. ಜೊತೆಗೆ ಕಂಬ್ಯಾಕ್ ಕೂಡ ಮಾಡಬಹುದು, ಯಾಕಂದ್ರೆ ಯಾವುದೇ ಒಂದು ಬಿಸ್ನೆಸ್ ನೆವರ್ ಎಂಡಿಂಗ್ ಅಲ್ಲ. ಬಟ್ ಒಂದಲ್ಲ ಒಂದು ಕಡೆ ಕೆಲವೊಂದು ಡಿಸ್ರಪ್ಷನ್ಸ್ ಬರ್ತಾ ಇರುತ್ತೆ. ಬಟ್ ಆ ಡಿಸ್ರಪ್ಷನ್ಸ್ ಬಂದಂತ ಸಂದರ್ಭದಲ್ಲಿ ಕಂಪನಿಗಳು ಹೇಗೆ ಆ ಸನ್ನಿವೇಶವನ್ನ ಇವಾಲ್ವ್ ಮಾಡ್ಕೊಂಡು ಹೊಸ ಇನೋವೇಟಿವ್ ಐಡಿಯಾಸ್ ನ ತಂದು ಸಕ್ಸೀಡ್ ಆಗ್ತವೆ, ಅದ್ರ ಮೇಲೆ ಅವುಗಳ ಫ್ಯೂಚರ್ ಡಿಪೆಂಡ್ ಆಗುತ್ತೆ. ಇನ್ ಕೇಸ್ ಇನೋವೇಟಿವ್ ಆಗಿ ಯಾವ್ದು ಐಡಿಯಾ ಮಾಡ್ಲಿಲ್ಲ ಅಂದ್ರೆ ಅಬ್ವಿಯಸ್ಲಿ ಕಂಪನಿಗಳು ಮುಳುಗೋಗ್ತವೆ, ಅದರಲ್ಲಿ ಡೌಟ್ ಇಲ್ಲ. ಬಟ್ ಹೊಸದಾಗಿ ಏನಾದ್ರು ಕಂಡುಕೊಂಡ್ರೆ ಖಂಡಿತ ಅದು ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಅಥವಾ ಹೊಸ ಅವತಾರದಲ್ಲಿ ಕಂಪನಿಗಳು ಬರ್ಲಿಕ್ಕೆ ಕೂಡ ಕಾರಣ ಆಗುತ್ತೆ. ಅದು ಇನ್ನೂ ಒಳ್ಳೆ ವೆಲ್ತ್ ಅನ್ನ ಕ್ರಿಯೇಟ್ ಮಾಡಬಹುದು. ಆ ನಿಟ್ಟಿನಲ್ಲಿ ನೋಡಿದಾಗ ಒಂದಷ್ಟು ಸಮಯ ಬೇಕಾಗುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಈಗೇನ್ ಡಿಸ್ರಪ್ಷನ್ ಆಗ್ತಾ ಇದೆ ಇದರಿಂದ ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಒಂದಷ್ಟು ಸಮಯವನ್ನ ತಗೊಳ್ಬಹುದು. ಮೊನ್ನೆ ಕೂಡ ನಾನು ಈ ಪಾಯಿಂಟ್ ಅನ್ನ ಹೇಳಿದ್ದೆ, ಇವನ್ ನಿನ್ನೆ ಕೂಡ ಮೆನ್ಷನ್ ಮಾಡಿದ್ದೆ. ಯಾಕಂದ್ರೆ ಸ್ಟಾಕ್ ಪ್ರೈಸ್ ಡಿಕ್ಲೈನ್ ಆಗೋದು ಬೇಗ ಡಿಕ್ಲೈನ್ ಆಗುತ್ತೆ ಅಥವಾ ಬೀಳುತ್ತೆ, ಬಟ್ ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಸಮಯ ತಗೊಳುತ್ತೆ. ಇನ್ನು ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡ್ಬೇಕು ಅಂದ್ರೆ ಬಿಗ್ ಬ್ರೇಕಿಂಗ್ ಸುದ್ದಿ ಬರ್ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು IT ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರು. ಸದ್ಯದ ಮಟ್ಟಿಗೆ ಗೊತ್ತಿಲ್ಲ ನೆಕ್ಸ್ಟ್ 6 months ಅಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ, ಬಟ್ ಸದ್ಯದ ಮಟ್ಟಿಗೆ ಅಂತ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಇನ್ವೆಸ್ಟರ್ಸ್. ಇನ್ನು ನೆಕ್ಸ್ಟ್ ಕಾಮರ್ಸ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಅವರ ಕಡೆಯಿಂದ ಒಂದು ಸುದ್ದಿ ಬಂದಿದೆ ನೋಡಬಹುದು. 0 ರೆಸಿಪ್ರೋಕಲ್ ಡ್ಯೂಟಿ ಲೈಕ್ಲಿ ಆನ್ ಇಂಡಿಯಾಸ್ US ಕಾಟನ್ ಗಾರ್ಮೆಂಟ್ಸ್ ಆಫ್ಟರ್ ಟ್ರೇಡ್ ಡೀಲ್. ಏನು ನಿನ್ನೆ ಮೊನ್ನೆ ಒಂದು ಸುದ್ದಿಯನ್ನ ನೋಡಿದ್ವಿ, ಬಾಂಗ್ಲಾದೇಶ್ಗೆ 0 ಡ್ಯೂಟಿ ಆಕ್ಸೆಸ್ ಸಿಗಬಹುದು ಅಂತಾನ. ಅದೇ ರೀತಿಯ 0 ಡ್ಯೂಟಿ ಆಕ್ಸೆಸ್ ಭಾರತದ ಟೆಕ್ಸ್ಟೈಲ್ ಇಂಡಸ್ಟ್ರಿಗೂ ಕೂಡ ಸಿಗಬಹುದು ಅಂತ ಹೇಳ್ತಾರೆ. ನಿನ್ನೆ ನಾನು ತಿರುಪೂರ್ ಎಕ್ಸ್ಪೋರ್ಟರ್ಸ್ ಅಸೋಸಿಯೇಷನ್ ದೊರೆಸ್ವಾಮಿ ಅವರು ಹೇಳಿದಂತ ಮಾತುಗಳನ್ನ ಕವರ್ ಮಾಡಿದ್ದೆ. ಅವರು ಕೂಡ ಇದೇ ರೀತಿ ಹೇಳಿದ್ರು, 0 ಡ್ಯೂಟಿ ಆಕ್ಸೆಸ್ ಏನು ಬಾಂಗ್ಲಾದೇಶಕ್ಕೆ ಮಾತ್ರ ಸೀಮಿತ ಅಲ್ಲ, ಅಮೆರಿಕದ ಕಾಟನ್ ಹಾಗೂ ಮ್ಯಾನ್ ಮೇಡ್ ಫೈಬರ್ ಅನ್ನ ಬಳಸುವಂತ ಎಲ್ರಿಗೂ ಅದು ಸಿಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು. ಈಗ ಪಿಯೂಷ್ ಗೋಯಲ್ ಅವರು ಕೂಡ ಅದೇ ರೀತಿಯ ಮಾತನ್ನ ಹೇಳ್ತಿದ್ದಾರೆ. ನೋಡೋಣ ಟ್ರೇಡ್ ಡೀಲ್ ಆದಾಗ ಇದು ಗೊತ್ತಾಗುತ್ತೆ ಅನ್ನುವಂತ ಮಾತನ್ನು ಕೂಡ ಪಿಯೂಷ್ ಗೋಯಲ್ ಅವರು ಹೇಳಿದ್ದಾರೆ.
ಯಾಕಂದ್ರೆ ಭಾರತ ಕಾಟನ್ ಡೆಫಿಸಿಟ್ ಅಲ್ಲಿ ಇದೆ. ಅಂದ್ರೆ ನಮಗೆ ಬೇಕಾದಷ್ಟು ಕಾಟನ್ ನಾವು ಉತ್ಪಾದನೆ ಮಾಡ್ಕೊಳ್ತಿಲ್ಲ, ಸಾಕಷ್ಟು ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ಹಾಗಾಗಿ ಇಂಪೋರ್ಟ್ ಎಲ್ಲಿಂದ ಬಂದ್ರೆ ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂದ್ರೆ ಎಲ್ಲಿಂದ ಬೇಕಾದ್ರೂ ತರಿಸ್ಕೊಳ್ತಾರೆ, ನಂತರ ಅದರಲ್ಲಿ ಉತ್ಪಾದನೆ ಮಾಡಿ ಮಾರಾಟ ಮಾಡಬಹುದು. ಅದು 0 ಡ್ಯೂಟಿ ಕೂಡ ಸಿಗುವಂತ ಚಾನ್ಸಸ್ ಇರುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಬಂದ್ರೆ ಗೊತ್ತಾಗುತ್ತೆ. ಸರಿ ಗೆಳೆಯರಿ, ನಿಮ್ಗೆ ಏನಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಬಹುದು. ಇಲ್ಲಿರುವಂತ ಇಮೇಲ್ ಐಡಿ ಮೂಲಕ ಕಾಂಟ್ಯಾಕ್ಟ್ ಮಾಡಬಹುದು. ಇದು ಎಸ್ಪೆಷಲಿ ಬಿಗಿನರ್ಸ್ ಗೆ ಅಂತ ಡಿಸೈನ್ ಮಾಡಿರುವಂತ ಪ್ರೋಗ್ರಾಮ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿಯ ಸ್ಟಾಕ್ ರೆಕಮೆಂಡೇಶನ್ ಸಿಗೋದಿಲ್ಲ, ಬಟ್ ಒಳ್ಳೆ ಕಂಪನಿಗಳನ್ನ ಹೇಗೆ ಆಯ್ಕೆ ಮಾಡಬೇಕು, ಫಂಡಮೆಂಟಲ್ ಅನಾಲಿಸಿಸ್ ಹೇಗೆ ಮಾಡೋದು, ಟೆಕ್ನಿಕಲ್ ಅನಾಲಿಸಿಸ್ ಹೇಗೆ ಮಾಡೋದು, ಈ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡ್ತೀವಿ. ಲೈಫ್ ಲಾಂಗ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಉಪಯೋಗಕ್ಕೆ ಬರುವಂತಹ ವಿಷಯವನ್ನ ತಿಳಿಸ್ಕೊಡ್ತೀವಿ. ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಬಹುದು. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.